ನಾನು ರೋಹಿಣಿ ಮಿರ್ಜೆ ಅಂತ ಅಕ್ಷರದೀಪ ಫೌಂಡೇಶನ್ ಬೆಳಗಾವಿ ಅಧ್ಯಕ್ಷರು. ಇವತ್ತಿನ ಒಂದು ಈ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯ ರಂಗಾಯಣದಲ್ಲಿ ಇವತ್ತು ನಾವು ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಕುಮಾರವ್ಯಾಸ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ವಿ. ಅದು ಈ ಕಾರ್ಯಕ್ರಮ ಇವತ್ತು ತುಂಬ ಚೆನ್ನಾಗಿ ಮೂಡಿ ಬಂತು. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿನೇ ಅದು ಅಚ್ಚುಕಟ್ಟಾಗಿ ನಡೀತು. ಅದೇ ರೀತಿಯಾಗಿ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿಯಾಗಿ ನಮ್ಮ ಸಂಸ್ಥಾಪಕರಾದಂತಹ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅದು ಅಲ್ಲದೆ ಬೆಳಗಾವಿ, ಧಾರವಾಡ, ಗದಗ, ವಿಜಾಪುರ, ಮುಂಬೈ ಈ ಎಲ್ಲ ಒಂದು ಜಿಲ್ಲೆಗಳಲ್ಲಿಯೂ ಸಹ ನಮ್ಮ ಈ ಅಕ್ಷರದೀಪ ಫೌಂಡೇಶನ್ನದ ಒಂದು ನಾವು ವಾಟ್ಸಪ್ ಮುಖಾಂತರ ಎಲ್ಲ ಇವುಗಳನ್ನು ನಾವು ಬಿಡುಗಡೆಗಳನ್ನು ಮಾಡಿದ್ದೀವಿ. ಅದು ಅಲ್ಲದೆ ಇವತ್ತು ನಮ್ಮ ಅಕ್ಷರದೀಪ ಫೌಂಡೇಶನ್ನದ ಯೂಟ್ಯೂಬ್ ಒಂದು ಲೋಗೋವನ್ನು ನಾವು ಬಿಡುಗಡೆ ಮಾಡಿದ್ವಿ. ಆ ಬಿಡುಗಡೆಯಲ್ಲಿ ಎಲ್ಲ ನಮ್ಮ ಯುವ ಸಾಹಿತಿಗಳಿಗೆ ಅದು ಒಂದು ಮುಂದೆ ಪ್ರೇರಣೆ ಆಗಬೇಕು ಅಂತ ತಿಳ್ಕೊಂಡು ಅದನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಈಗ ಕೇಳ್ಕೊತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಶ್ರೀಮತಿ ಅರ್ಚನಾ ಪಾಟೀಲ್, ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷೆ. ಇವತ್ತಿನ ಈ ಕುಮಾರವ್ಯಾಸ ರಾಷ್ಟ್ರೀಯ ಪ್ರಶಸ್ತಿ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮ ಶ್ರೀ ರಾಮಕೃಷ್ಣ ಶಿರೂರವರ ಅಧ್ಯಕ್ಷತೆಯಲ್ಲಿ